ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುಟ್ಟಿದ್ದು ಒಬ್ಬ ಅಸುರನ ರಕ್ತದಿಂದ ಎಂದು ನಿಮಗೆ ತಿಳಿದಿದೆಯೇ? ಸಮುದ್ರ ಮಂಥನದ ನಂತರ ಧನ್ವಂತರಿಯು ಅಮೃತವನ್ನು ಹಿಡಿದುಕೊಂಡು ಸಾಗರದಿಂದ ಹೊರಬಂದಾಗ ಅಸುರರು ಮತ್ತು ದೇವತೆಗಳು ಅಮೃತವನ್ನು ಕುಡಿಯಲು ಕಾತುರದಿಂದ ಕಾಯುತ್ತಿದ್ದರು. ಭಗವಾನ್ ವಿಷ್ಣು ಮೋಹಿನಿಯ ಅವತಾರದಲ್ಲಿ ಅಮೃತವನ್ನು ದೇವತೆಗಳಿಗೆ ಹಂಚುತ್ತಿದ್ದರು. ಅಷ್ಟರಲ್ಲಿ ಸ್ವರಭಾನು ಎಂಬ ರಾಕ್ಷಸನು ಜಾಣ್ಮೆಯಿಂದ ವೇಷ ಧರಿಸಿ ದೇವತೆಗಳ ನಡುವೆ ಸೇರಿ ಮೋಹಿನಿಯ ಕೈಯಿಂದ ಅಮೃತವನ್ನು ಸೇವಿಸಿದನು. ಸೂರ್ಯದೇವ ಮತ್ತು ಚಂದ್ರದೇವ ಇದನ್ನು ನೋಡಿ ತಕ್ಷಣವೇ ಮೋಹಿನಿಗೆ ತಿಳಿಸಿದರು. ಮೋಹಿನಿ ವಿಷ್ಣು ಸ್ವರೂಪಕ್ಕೆ ಮರಳಿ ಕ್ಷಣಾರ್ಧದಲ್ಲಿ ಸುದರ್ಶನ ಚಕ್ರದಿಂದ ಸ್ವರಭಾನುವಿನ ಶಿರಚ್ಛೇದನ ಮಾಡಿದನು. ಆದರೆ ಅವನ ಕಥೆ ಅಲ್ಲಿಗೆ ಅಂತ್ಯವಾಗಲಿಲ್ಲ. ಸ್ವರಭಾನು ಅಮೃತವನ್ನು ಸೇವಿಸಿದ್ದರಿಂದ ಅವನು ಸಾಯಲಿಲ್ಲ. ಬದಲಿಗೆ ಅವನ ಕತ್ತರಿಸಿದ ತಲೆ ರಾಹು ಹಾಗೂ ದೇಹವು ಕೇತುವಾಯಿತು. ಅವನ ರಕ್ತದ ಜೊತೆಗೆ ಭೂಮಿಯ ಮೇಲೆ ಬಿದ್ದ ಅಮೃತದ ಹನಿಗಳು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಗಿಡಗಳ ಸೃಷ್ಟಿಗೆ ಕಾರಣವಾಯಿತು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಮೃತದಿಂದ ಹುಟ್ಟಿಕೊಂಡಿರುವುದರಿಂದ ಅವು ಪ್ರಮುಖ ಔಷಧೀಯ ಅಂಶಗಳನ್ನು ಹೊಂದಿವೆ. ಆದರೆ ಅಮೃತವು ಅಸುರನ ರಕ್ತದಿಂದ ಕೂಡಿದ್ದ ಕಾರಣ ಅದನ್ನು ಸೇವಿಸುವುದರಿಂದ ತಾಮಸ ಮತ್ತು ರಾಜಸ ಸ್ವಭಾವಗಳು ಹೆಚ್ಚಾಗಿ ಸಾತ್ವಿಕ ಜೀವನಕ್ಕೆ ಅಡ್ಡಿಯಾಗುತ್ತದೆ. ಇದೇ ಕಾರಣದಿಂದ ಪ್ರಸಾದ ಹಾಗೂ ನೈವೇದ್ಯದ ಅಡುಗೆಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸುವುದಿಲ್ಲ.